ಬಬ್ಲಾದಿ ಬಿಟ್ಟು ನೀವು ಇವತ್ತು ಬುದ್ನಿ ಗ್ರಾಮದಲ್ಲಿ ಕಾಲಜ್ಞಾನ ನಡೆದಿದ್ರಿ. ಏನೇನು ಇವತ್ತು ಕಾಲಜ್ಞಾನ ಆಯಿತು ಜಗತ್ತಿನಂತ? ಈ ಪರಂಪರೆ ಏನೈತಲ್ಲ, ಈ ಪರಂಪರೆಗೆ ಅದರದೇ ಆದ ಮಹತ್ವ ಇದೆ. ಪರಂಪರೆ ಅಂದರೆ ಏನು? ಹಿಂದಿನ ರೂಢಿಗತವಾದ ಸಂಸ್ಕೃತಿಯಿಂದ ಬಂದಂಥ ಅಚ್ಚಳಿಯದೇ ಇರುವಂಥ ಈ ಬಬ್ಲಾದಿ ಪರಂಪರೆ, 400 ವರ್ಷದ ಪರಂಪರೆ ಏನೈತಲ್ಲ, ಅಂದು ಇಂದು ಎಂದೆಂದು 400 ವರ್ಷದಿಂದ ಬರೇ ಬಬಲಾದಿ ಮಠ ಅನ್ನೋ ಶಬ್ದಕ್ಕೆ ಇವತ್ತಿಗೆ ಶರಣಂದ ಆ ಪರಂಪರೆಗೆ ಎಲ್ಲರೂ ತಲೆಬಾಗ್ತಾರೆ. ಯಾಕೆ ತಲೆಬಾಗ್ತಾರಂತಂದ್ರೆ, ಸೀತೆಯ ಸ್ಥಳ ಅಂದ್ರೆ ಆಲಮಟ್ಟಿ. ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ, ಆ ಪಾರ್ವತಿಯ ಪುತ್ರ. ನರರಿಗೆ ನರಕಾಂತಿ ತೊಟ್ಟು ಬಂದವ. ಬಬಲಾದಿಯ ಪುಣ್ಯಪುರುಷ ನರಕಾಂತಿ ತೊಟ್ಟು ಬಂದವ. ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ, ಆ ಪಾರ್ವತಿಯ ಪುತ್ರ ಷಣ್ಮುಖ ಸಿದ್ಧರಾಮೇಶ್ವರ ಬಬಲಾದಿ ಮಠದೊಳಗೆ ಮೇಕಮುಂಗಲಿ ಕಟ್ಟಿ ಮೆರೆದಾರ. ಬಾಯಿ ಬಬಲಾದಿ, ನುಡಿ ಕೊಡೇಕಲ್, ಬಾಯಿ ಬಬಲಾದಿ ವಾಕ್ಯ ಸಿದ್ಧಿ ಮಠ ಇದು. ನುಡಿ ಕೊಡೇಕಲ್ ಅಂದ್ರೆ ಕೊಡೇಕಲ್ ಮಠದ ಹೆಸರು ಕೇಳಿರಿ. ಬಾಯಿ ಬಬಲಾದಿ, ನುಡಿ ಕೊಡೇಕಲ್, ತಾಯಿ ಸೀತಿಮಣಿ, ಅಲ್ಲಿ ಧರ್ಮರ ಮಠಗಳು. ತಾಯಿ ಸೀತಿಮಣಿ ಕಲ್ಯಾಣ ತಾಯಿ ಮಠ ಅಲ್ಲಿ, ಚಂದ್ರಮ್ಮ ತಾಯಿ ಸಾಕ್ಷಾತ್ ಇರುವಂಥ ಚಂದ್ರದೇವಿ ಮಠ ಆಗಲಿ, ಅರಳದಿನ್ನೆ ಆಗಲಿ, ಸೀತೆಯ ಕಲ್ಯಾಣ ತಾಯಿ ಆಗಲಿ, ಅದಕ್ಕೆ ಬಾಯಿ ಬಬಲಾದಿ, ನುಡಿ ಕೊಡೇಕಲ್ಲ, ತಾಯಿ ಸೀತೆಮಣಿ, ಕುರು ಗದ್ದಿನ ಕೇರಿ. ಇವರ ಆಡಿದ ಮಾತ ವಾಣಿ ಸುಳ್ಳು ಅಂದ್ರೆ ಮೇಕ್ಬುಲು ಕಟ್ಟಿ ವಾಕ್ಯ ಸಾರಿದ ನಮ್ಮತ್ತಾರ. ಮೇಕ ಮೂಲ ಕಟ್ಟಿದಂಥ ಮಠ ಅಂದ್ರೆ ಬಬಲಾದಿ ಮಠನ. ಇವತ್ತಿಗೆ ನಾವೆಲ್ಲ ಕಣ್ಣಿಗೆ ಕಾಣಾಕ್ತೀವಿ. 400 ವರ್ಷದಿಂದ ಸಾರಿ ಹೇಳಿದ ಮಾತುಗಳು ಇವತ್ತು ಹೆಂಗೈತಪ್ಪ ಅಂದ್ರೆ, 8 ಎತ್ತ ಕಟ್ಟಿದ ಮನೆಯೊಳಗೆ ಒಂಟೆತ್ತಿ ದಿಕ್ಕಿಲ್ಲ. 8 ಎತ್ತ ಕಟ್ಟಿದಂಥದ್ದ ಸಾಲಕ್ಕೆ ಎತ್ತುಗಳು ಕಟ್ತಿದ್ರು. ಇವತ್ತಿಗೆ ಆ ಮನೆಯೊಳಗೆ ಖಾಲಿ ಗೋದಿಲ್ಲದವು. ಎತ್ತುಗಳು ಕಟ್ಟುವಂಥ ಕೊಟ್ಟಿಗೆ ಏನದಲ್ಲ ಖಾಲಿ ಅದಾವ. ಒಂದು ಎತ್ತಿಗೂ ಪಿರಿ ಆಗೈತಿ. 8 ಎತ್ತ ಕಟ್ಟಿದ ಮನೆಗಳು ಒಂಟೆತ್ತಿಗೂ ದಿಕ್ಕಿಲ್ಲದೆ ಹೋದಿತ್ತು ಮಕ್ಕಳಿರ ಅಂತ ಹೇಳ್ತಾರೆ. ಬಣ್ಣದ ಅರಮನೆಗಳು ಬಣ್ಣಗೆಟ್ಟು ಹೋದ್ವಾತು. ಸಂಸ್ಥಾನ ಕಾಲಕ್ಕೆ ಅಳಿಗಾಲ ತಂದೀಯ ನನ್ನ. ಸಂಸ್ಥಾನ ಕಾಲ ಅಳಿಗಾಲ ಅಂದ್ರೆ ಮೊದಲ ನಮ್ಮ ಪ್ರಜಾಪ್ರಭುತ್ವ ಇರೋಕ್ಕಿಂತ ಮುಂಚೆ ರಾಜರ ಆಳ್ವಿಕೆ, ಸಂಸ್ಥಾನಿಕರ ಆಳ್ವಿಕೆ ಐತೆ. ಆ ಸಂಸ್ಥಾನ ಕಾಲಕ್ಕೆ ಅಳಿಗಾಲ ತೊಗೊಂಬಂದಿನ ಅಂತ ಹೇಳ್ತಾನೆ. ಕಾಲಕ್ಕೆ ತಕ್ಕಂತೆ ಬಣ್ಣದ ಅರಮನೆಗಳು ಅಂತಂದ್ರೆ ಇವತ್ತು ಎಷ್ಟೋ ಅರಮನೆಗೆ ಬಡ್ಡಿ ಹಚ್ಚಿ ತೆಗೆದು ಬಿಟ್ರೆ ಅವು ಬಣ್ಣ ಕಾಣೋದು ಅಪರೂಪ ಆಗೈತಿ. ಆ ಬಣ್ಣದ ಅರಮನೆಗಳು ಬಣ್ಣ ಕಾಣೋದು ವಜ್ಜಾಗೈತಿ ಇವತ್ತು. ಮತ್ತು ಇವತ್ತೆಲ್ಲ ಕೂಲಿ ಮಾಡೋರು ಕುದುರೆ ಹತ್ಯಾರೋ ಮಕ್ಕಳ್ರ ಅಂತಂದ್ರೆ 5 ಕೂರಿ ಜಮೀನು ಐತಂದ್ರು ಇವತ್ತು ಅಂದ್ರೆ ಏನೂ ಎಲ್ಲಾರು ಕೆಲಸ ಮಾಡೋರು ಅಂದ್ರೆ ಇವತ್ತು ನೆಮ್ಮದಿಯಿಂದ ಜೀವನ ಅವ್ರು ಸಾಗಿಸ್ತಾರಂದ್ರೆ ಅವ್ರು ಹೇಳಿದಂಥ ಮಾತ ವಾಣಿ ಸತ್ಯ ಐತಿ. ಸಾಕಷ್ಟು ಭೂಮಿ ಐತಂದ್ರು ಮಾಡೋರ ದಿಕ್ಕಿಲ್ಲ. ಈ ವರ್ಷದ ಕಾಲಜ್ಞಾನ ಪ್ರಮುಖವಾಗಿ ಏನೇನಾಯ್ತು? ಈ ಸುಳ್ಳು ಅಂದ್ರೆ ಮೇಕ್ಬುಲು ಕಟ್ಟಿ ವಾಕ್ಯ ಸಾರಿದ ನಮ್ಮತ್ತಾರ. ಮೇಕ ಮೂಲ ಕಟ್ಟಿದಂಥ ಮಠ ಅಂದ್ರೆ ಬಬಲಾದಿ ಮಠನ. ಇವತ್ತಿಗೆ ನಾವೆಲ್ಲ ಕಣ್ಣಿಗೆ ಕಾಣಾಕ್ತೀವಿ. 400 ವರ್ಷದಿಂದ ಸಾರಿ ಹೇಳಿದ ಮಾತುಗಳು ಇವತ್ತು ಹೆಂಗೈತಪ್ಪ ಅಂದ್ರೆ, 8 ಎತ್ತ ಕಟ್ಟಿದ ಮನೆಯೊಳಗೆ ಒಂಟೆತ್ತಿ ದಿಕ್ಕಿಲ್ಲ. 8 ಎತ್ತ ಕಟ್ಟಿದಂಥದ್ದ ಸಾಲಕ್ಕೆ ಎತ್ತುಗಳು ಕಟ್ತಿದ್ರು. ಇವತ್ತಿಗೆ ಆ ಮನೆಯೊಳಗೆ ಖಾಲಿ ಗೋದಿಲ್ಲದವು. ಎತ್ತುಗಳು ಕಟ್ಟುವಂಥ ಕೊಟ್ಟಿಗೆ ಏನದಲ್ಲ ಖಾಲಿ ಅದಾವ. ಒಂದು ಎತ್ತಿಗೂ ಪಿರಿ ಆಗೈತಿ.
ಎಂಟೆತ್ತ ಕಟ್ಟಿದ ಮನೆಗಳು ಒಂಟೆತ್ತಿಗೂ ದಿಕ್ಕಿಲ್ಲದೆ ಓದಿತ್ತು ಮಕ್ಕಳಿರ ಅಂತ ಹೇಳ್ತಾರೆ. ಬಣ್ಣದ ಅರಮನೆಗಳು ಬಣ್ಣಗೆಟ್ಟು ಹೋದ್ವು ಆತು. ಸಂಸ್ಥಾನ ಕಾಲಕ್ಕೆ ಅಳಿಗಾಲ ತಂದೀಯ ನನ್ನ. ಸಂಸ್ಥಾನ ಕಾಲ ಅಳಿಗಾಲ ಅಂದ್ರೆ ಮೊದಲ ನಮ್ಮ ಪ್ರಜಾಪ್ರಭುತ್ವ ಇರೋಕ್ಕಿಂತ ಮುಂಚೆ ರಾಜರ ಆಳ್ವಿಕೆ ಸಂಸ್ಥಾನಿಕರ ಆಳ್ವಿಕೆ ಐತಿ. ಆ ಸಂಸ್ಥಾನ ಕಾಲಕ್ಕೆ ಅಳಿಗಾಲ ತೊಗೊಂಬಂದಿನ ಅಂತ ಹೇಳ್ತಾನೆ. ಕಾಲಕ್ಕೆ ತಕ್ಕಂತೆ ಬಣ್ಣದ ಅರಮನೆಗಳು ಅಂತಂದ್ರೆ ಇವತ್ತು ಎಷ್ಟೋ ಅರಮನೆಗೆ ಬಡ್ಡಿ ಹಚ್ಚಿ ತೆಗೆದು ಬಿಟ್ರೆ ಅವು ಬಣ್ಣ ಕಾಣೋದು ಅಪರೂಪ ಆಗೈತಿ. ಆ ಬಣ್ಣದ ಅರಮನೆಗಳು ಬಣ್ಣ ಕಾಣೋದು ವಜ್ಜಾಗೈತಿ ಇವತ್ತು. ಮತ್ತು ಇವತ್ತೆಲ್ಲ ಕೂಲಿ ಮಾಡೋರು ಕುದುರೆ ಹತ್ಯಾರೋ ಮಕ್ಕಳ್ರ ಅಂತಂದ್ರೆ 5 ಕೂರಿ ಜಮೀನು ಐತಂದ್ರು ಇವತ್ತು ಅಂದ್ರೆ ಏನೂ ಇಲ್ಲಾರ ಕೆಲಸ ಮಾಡೋರು ಅಂದ್ರೆ ಇವತ್ತು ನೆಮ್ಮದಿಯಿಂದ ಜೀವನ ಅವ್ರು ಸಾಗಿಸ್ತಾರಂದ್ರೆ ಅವ್ರು ಹೇಳಿದಂಥ ವಾಣಿ ಸತ್ಯ ಐತಿ. ಸಾಕಷ್ಟು ಭೂಮಿ ಐತಂದ್ರು ಮಾಡೋವ್ರ ದಿಕ್ಕಿಲ್ಲ. ಈ ವರ್ಷದ ಕಾಲಜ್ಞಾನ ಪ್ರಮುಖವಾಗಿ ಏನೇನಾಯ್ತು?